ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಿಮ್ಗೆ ಗೊತ್ತಿರ್ಬೋದು, ನಾನು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿಕೊಂಡು ಹಂಗೆ ಮೆಟ್ರೋದಲ್ಲಿ ಅಂತೂ ತುಂಬ ರಶ್ ಇತ್ತು, ಹೆವಿ ರಶ್ ಇತ್ತು. ಯಾಕಂದರೆ RCBದು ಅದು ವಿಧಾನಸೌಧದ ಮುಂದೆ ಹೋಗ್ತಾ ಇರುವಾಗ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ರಶ್ ಆಗಿರೋದು ನೋಡಿಕೊಂಡು ವಿಧಾನಸೌಧ ಮುಂದೆ ಬಂದ್ವಿ. ಅಲ್ಲಿ ಮಾತ್ರ ಹೆವಿ ಜನ ಗುರು, ಅಲ್ಲೇ ಒಂಥರ ಉಸಿರುಗಟ್ಟಂಗೆ ವಾತಾವರಣ ಇತ್ತು. ಅಷ್ಟು ಜನ ಇದ್ದರು, ಲಕ್ಷಾಂತರ ಮಂದಿ. ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ಮುಂದೆ ಹೋಗ್ಬೇಕಾಗಿದ್ರೆ ಎಲ್ಲರೂ ಪ್ಲ್ಯಾನ್ ಮಾಡಿದ್ದೆ ಚಿನ್ನಸ್ವಾಮಿಗೆ ಹೋಗೋಣ ಅಂತ. ಚಿನ್ನಸ್ವಾಮಿಗೆ ಹೋಗ್ಬೇಕಾದ್ರೆ ವಿಕಾಸ್ ಗೌಡ ಅಂತ ಯೂಟ್ಯೂಬರ್ ಅವರು ಸಿಕ್ಕಿದ್ರು, ಅವ್ರನ್ನೂ ಮಾತಾಡಿಸ್ಕೊಂಡೆ ಅಲ್ಲೇ. ದೆನ್ ಹಂಗೆ ಮುಂದೆ ಆ ಗ್ಲಾಸ್ನ ಹಾಕೊಳ್ಳೋಕೆ ಕಾರಣ ಏನು ಅಂದರೆ ಬ್ಯಾಗಲ್ಲಿ ಇಟ್ಟಿದ್ದು ನುರ್ಕಿ ಒಡೆದೋಗುತ್ತೆ ಅನ್ನೋ ಬೈಕ್ಗೆ ಗ್ಲಾಸ್ ಹಾಕ್ಕೊಂಡಿದ್ದೆ. ಅಲ್ಲಿಂದ ಮುಂದೆ ಹೋಗ್ತಾ ಇದ್ದೆ. ನೋಡಿ ಇಲ್ಲಿ ಮೆಟ್ರೋ ಸ್ಟೇಷನ್ ಆಲ್ರೆಡಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಯಾಕಂದರೆ ಏನಾದರೂ ವಿಧಾನಸೌಧ ಮತ್ತು ಇದೆ ಮೆಟ್ರೋ ಕ್ಲೋಸ್ ಮಾಡಿದ್ರು, ಇಲ್ಲ ಅಂದರೆ ಇನ್ನೂ ಹೆವಿ ರಶ್ ಆಗಿಬಿಟ್ಟಿರೋ ಜನ. ಯಾಕಂದರೆ ಓಪನಿಂಗ್ ಇಲ್ಲಿರೋದ್ರಿಂದ ತುಂಬ ಜನ ಏನು ಮಾಡ್ತಾಯಿದ್ರು, ಇಲ್ಲೇ ಬಂದು ಇಳ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ರು. ಇದು ಓಪನ್ ಇದ್ದಿರೋ ತುಂಬ ಜನ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು ಏನೋ ಗೊತ್ತಿಲ್ಲ. ಒಟ್ನಲ್ಲಿ ನಾವು ಬರೋಕ್ಕಿಂತ ಮುಂಚೆನೇ ಆ ಥರ ಇನ್ಸಿಡೆಂಟ್ ಆಗೋಗ್ಬಿಟ್ಟಿತ್ತು. ಏನು ನುಗ್ಲಾಗಿ ಅದೆಲ್ಲ ಆಗ್ಬಿಟ್ಟಿತ್ತು. ನಾವು ಬಂದಾಗ ಇಲ್ಲಿ ಗೊತ್ತೇ ಇಲ್ಲ, ತುಂಬ ಜನ ಈ ಕಡೆ ಬಂದು ನಿಂತಿದ್ದಾರೆ. ಇವ್ರಿಗೆಲ್ಲ ಮಾಹಿತಿ ಗೊತ್ತಿರುತ್ತೆ ಆಲ್ರೆಡಿ, ಅದಕ್ಕೆ ಇಲ್ಲಿ ಬಂದು ಸೈಲೆಂಟಾಗಿ ನಿಂತಿದ್ದಾರೆ ಈ ಕಡೆ. RCB ಈ ಟೈಮಲ್ಲಿ ನೋಡಿ, ನಾವು ಈಗ ಹೋಗ್ತಾ ಇದ್ದೇನಲ್ಲ, ಈ ಟೈಮಲ್ಲಿ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ. ಆಲ್ಮೋಸ್ಟ್ ಎಂಟ್ರಿ ಗೇಟ್ ಹತ್ರ ಇತ್ತು. ಬಟ್ ಎಲ್ಲ ಇಲ್ಲಿ ಸೇರಿದ್ರು ಏನಕ್ಕೆ ಅಂತ ಗೊತ್ತಿರಲಿಲ್ಲ. ಎಲ್ಲ ಇಲ್ಲಿ ನಿಂತ್ಕೊಂಡು ಜಾಸ್ತಿ ಜನ ಇದ್ದರು. ನಮ್ಗೆ ಆ ಥರ ಇನ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಗ್ಬಿಟ್ಟಿದೆ ಅಚಾನಕ್ಕಾಗಿ. ಬಟ್ ನಾನು ವೀಡಿಯೋ ಮಾಡಿದ್ದೆ, ಇಷ್ಟು ಜನ ಇದ್ದಾರೆ, ಯಾವುದೇ ತೊಂದರೆ ಆಗದೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೆ. ವಿಧಾನಸೌಧದ ಮುಂದೆ ಇದ್ದಾರಲ್ಲ, ಎಷ್ಟು ಜನ ಇರ್ಬೋದು ಅಂದ್ಕೊಂಡಿದ್ವಿ. ಕೆಲವೊಬ್ರು ವಿಧಾನಸೌಧ ಬೇಡ ಅಂದ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ಟಾರ್ಗೆಟ್ ಮಾಡಿರ್ತಾರೆ. ಅಂಥವರೆಲ್ಲ ಇಲ್ಲಿದ್ದಾರೆ. ಒಂದು 2-3 ಲಕ್ಷ ಅಲ್ಲಿದ್ದರೆ ಒಂದು 2-3 ಲಕ್ಷ ಜನ ಇಲ್ಲಿ ಸೇರಿದ್ದಾರೆ. ಇನ್ನು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದಾಗ ಟೋಟಲ್ ಮಾಸ್ ಜನ ಅಷ್ಟಾಗುತ್ತೆ. ಆ ಕಡೆ ಯಾರು ಅಷ್ಟೊಂದು ಹೋಗ್ತಾರೆ ಕಾಣ್ತಾರೆ, ಎಲ್ಲ ವಾಪಸ್ ಬರ್ತಾ ಇದ್ದಾರೆ ಮುಗಿಸ್ಕೊಂಡು. ನಾವು ಈ ಕಡೆ ಹೋಗ್ತಾ ಇದ್ದೀವಿ, ತುಂಬ ಜನ ವಾಪಸ್ ಬರ್ತಾ ಇದ್ದಾರೆ. ರೀಸನ್ ಗೊತ್ತಿಲ್ಲ, ಒಳಗಡೆ ಹೋಗ್ಬಿಟ್ರಲ್ಲ ಅಂತ. ಹಿಂದೆ ನೋಡಿ, ಹಿಂದೆ ಜನ ಸಾಗರ, ಹಿಂದೆ ಅಷ್ಟೇ ಜನ ಸಾಗರ. ಆ ಕಡೆನೇ ಹೋಗ್ಬೇಕಾಗಿತ್ತು ಅನ್ಸುತ್ತೆ. ಯಾವ ಹಬ್ಬ ಆದರೂ ಇಷ್ಟು ಜನ ಸೇರಲ್ಲ ಅಂತ ಬೆಂಗಳೂರಲ್ಲಿ. ಬೇರೆ ರೀಸನ್ ಯಾರು ಸೇರಲ್ಲ. ಆಮೇಲೆ ಮ್ಯಾಚ್ ಇದ್ರು ಬರೀ ಟಿಕೆಟ್ ಇದ್ದವ್ರು ಮಾತ್ರ ಜಾಯ್ನ್ ಆಗ್ತಾ ಇದ್ರು. ಸೊ ಇದಕ್ಕೆ ಇದ್ದಿರೋದ್ರಿಂದ ಎಲ್ಲ ಸೇರ್ತಾ ಇದ್ರು. ಬರೀ ಮ್ಯಾಚ್ ಇದ್ದಿನ ಬರೀ ಟಿಕೆಟ್ ಇದ್ದವ್ರು ಅವ್ರು ಮಾತ್ರ ಸೇರ್ತಾ ಇದ್ರು. ಇವತ್ತೇ ಕೊನೆ ದಿನ ಅಲ್ವಾ, ಅದಕ್ಕೋಸ್ಕರ ಎಷ್ಟು ಜನ ಅಂದರೆ ಮಾಸಾಗಿ ಸೇರಿದ್ದಾರೆ. ಇಲ್ಲಿಂದ ಏನು ಕಾಣುತ್ತೋ ಏನು ಗೊತ್ತಿಲ್ಲ, ಆದರೂ ಇಷ್ಟು ಜನ ಬರ್ತಾರಲ್ಲ. ಏನು ವಿಡಿಯೋ ಮಾಡ್ತಾ ಇದ್ದಾರೆ? ಯಾರಾದ್ರು ಬರ್ತಾವ್ರ ಏನು ಕತೆ ಅಂತ. ನಾವಿಲ್ಲಿಗೆ ಬರೋಕ್ಕಿಂತ ಮುಂಚೆನೇ ಅದು ಏನು ಇನ್ಸಿಡೆಂಟ್ ಆಗಿತ್ತು ಅದೆಲ್ಲ ದುರಂತ ನಡೆದೋಗಿತ್ತು. ಆಮೇಲೆ ಇಲ್ಲಿ ಬರ್ತಾ ಇದ್ವಿ, ಏನೂ ಇನ್ಫಾರ್ಮೇಷನ್ ಗೊತ್ತಿಲ್ಲ ನಮ್ಗೆ ನಿಜ ಹೇಳ್ಬೇಕಂದ್ರೆ. ನೋಡಿ ಇಲ್ಲಿ ನೋಡ್ಬೇಕಾರೆ ಎಷ್ಟು ಜನ ಇದ್ದಾರೆ ಅಂತ. ಇದು 2 ಮುಂದ್ಗಡೆ ಇದೆಯಲ್ಲ, ಅದು ಗೇಟ್ ಮುಂದ್ಗಡೆ ಇರುವಂಥ ರೋಡು. ಇಲ್ಲಿ ತುಂಬ ಜನ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ರು, ಅಲ್ಲಿ ಹೋಗ್ದೆ. ನೋಡಿ ಇದು ಇದೆಯಲ್ಲ, ಇದೇ ಗೇಟು, ಇಲ್ಲಿಂದನೇ ಎಂಟ್ರಿ ತಗೊಳ್ಳೋ ಅಂಥದ್ದು. ಇಲ್ಲೂ ಕೂಡ ನುಗ್ಲಾಗಿ ತುಂಬ ಜನರದ್ದು ಶೂ ಎಲ್ಲ ಇಲ್ಲೇ ಬಿದ್ದಿತ್ತು. ಒಳಗಡೆ ಹೋಗೋದಕ್ಕೆಲ್ಲ ಹೋಗ್ತಾ ಇದ್ರಲ್ಲ, ನಾವು ಹೋಗ್ಬೋದು ಅಂತ ಹೋಗಿದ್ದೆ. ಒಳಗಡೆ ಬೆಳೆಸ್ಬಿಟ್ಟು ಎಲ್ಲ ಒಳಗಡೆ ಹೋಗ್ತಾ ಇದ್ರು. ನಾವು ಒಳಗಡೆ ಹೋಗಿದ್ದು. ಹೆಂಗಿದೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ. ತಳ್ಬೇಡ ಅಟ್ಲೀಸ್ಟ್ ಹಿಂಗೆ ತಳ್ತಾ ಇದ್ರು. ಅಂತಂದ್ರೆ ಏನು ಮಾಡಬೇಕು, ಅಲ್ಲೇ ಹೊರಗಡೆ ಬರ್ತಾರೆ ಎಲ್ಲ. ಚಪ್ಪಲಿ ಮಾರೋರಂತೂ ರಾಶಿ ಘಟನೆ ಮಾಡ್ಬೋದು. ಎಲ್ಲ ಒಳಗಡೆ ಬರ್ತಾರೆ. ಒಳಗಡೆ ಹೆಂಗಿದೆ ಅಂತ ಒಂದ್ಸಲ ನೋಡಿ. ಇಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಅದಕ್ಕಿರೋದು. ಒಂದ್ಸಲ ಒಳಗಡೆ ಬಂದಿದ್ದೀನಿ ಆದ್ರೂ ಈ ಕಡೆ ಗೇಟಿಂದ ಎಂಟ್ರಿ ಆಗಿರಲಿಲ್ಲ. ಸ್ಟೇಡಿಯಮ್ಮು ಒಳಗಡೆ ನುಗ್ಗಬೇಕು ಅಂತ ಕಾಯ್ತಾ ಇರ್ತಾರೆ.
ಥರ ಫ್ರೀಯಾಗಿ ಎಂಟ್ರಿ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ ಕಡೆ ಎಲ್ಲ ಫುಲ್ ಫ್ರೀ ಇದೆ ನೋಡಿ. ಆ ಕಡೆ ಬಿಸಿಲು ಅಂದ್ಬಿಟ್ಟು ಯಾರು ಹೋಗಿಲ್ಲ. $30,000 ಅಷ್ಟೇ ಇದೆ ಗ್ರೌಂಡಲ್ಲಿ ಇಳಿಯೋದು.
10 ಜನ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ ಹೊರಗಡೆ ಎಂಟ್ರಿ ಆಗಬೇಕಾದ್ರೆ. ಹಲೋ ಗೊತ್ತಿಲ್ಲಪ್ಪ. ಹಲೋ 10 ಜನ ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಲೋ ಪಾಪ ಫುಲ್ ರಶ್ ಇತ್ತು. ಮೊದಲು ವಿಡಿಯೋ ಕಾಲ್ ಮಾಡು. ವಿಡಿಯೋ ಕಾಲ್ ಒಳಗಡೆ ಬರ್ಬೇಕಾದ್ರೆ ಫುಲ್ ವಿಡಿಯೋ ಕಾಲ್ ಅಂತ ಟ್ರೈ ಮಾಡಿದ್ರೆ ಸಾಕು. ಕಷ್ಟದಲ್ಲಿ ಒಳಗಡೆ ವಿಡಿಯೋ ಕಾಲ್ ಆಲ್ಮೋಸ್ಟ್ ಎಲ್ಲ ಮುಗಿತು. ಆದರೂ ಇನ್ನೂ ಎಲ್ಲ ಇಲ್ಲ. ಸ್ಟೇಡಿಯಮಲ್ಲೇ ಇದೆ. ಎಕ್ಸಿಟ್ ಒಂದು ಚೆನ್ನಾಗಿ ಸಾಕು ಹಾಕೊಂಡು ಕ್ಲಾಸ್ ಮಾಡೋಯ್ತು. ಬಟ್ ಕೃಣಾಲ್ ಪಾಂಡೆ ಅಷ್ಟೇ ಬಾಲ್ ಸಿಕ್ತು. ಅದೊಂದು ಖುಷಿ. ಐ ಶೋ ಯು ಬಾಲ್. ಕೃಣಾಲ್ ಪಾಂಡೆ ಅಷ್ಟೇ ಬಾಲ್ ಸಿಕ್ತು. ಕನ್ನಡಕ ಹೊಡೆದಾಯ್ತು. ಕನ್ನಡಕ ಇದಾಯಿತು. ಕೃಣಾಲ್ ಅಷ್ಟೇ ಬಾಲ್ ಸಿಕ್ತು. ಸಿಗ್ನೇಚರ್ ಏನು ಹಾಕಲ್ಲ. ಏನಾದ್ರು ಸಿಗ್ನೇಚರ್ ಹಾಕಿ ಚೆನ್ನಾಗಿತ್ತು. My dear RCB fans, ದಯವಿಟ್ಟು ಫೇಸ್ ವೈಸ್ ಎಕ್ಸಿಟ್ ಮಾಡಿ. ಎಲ್ಲರೂ ಒಂದೇ ಸಲ ಆಚೆ ಹೋಗೋದು ಟ್ರೈ ಮಾಡಬೇಡಿ. ಪ್ಲೀಸ್ ಡು ನಾಟ್ ಟ್ರೈ ಅಂಡ್ ವಾಚ್ ದಿ ಅದನ್ನೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ So please don't try and rush to the road ಮೇಲೆ ಹೋಗಿ ಯಾವುದೇ ತರದ್ದು ಪ್ಲಾನಿಂಗ್ ಬೇಕಾದ್ರೆ 30 ಜನಕ್ಕೆ ಇಂಜುರಿ ಆಗಿದೆ ಅಂತ ಇದ್ದಾರೆ. 10 ಜನ ಸತ್ತೋಗಿದ್ದಾರೆ ಅಂತ ಇದ್ದಾರೆ. ಏನಪ್ಪ ಗೊತ್ತಿಲ್ಲ. ತಳ್ಳಾರ್ಗೆ ಹೋಗ್ಬೇಕು. ಸ್ಟೇಡಿಯಮಲ್ಲಿ ಮಳೆ ಬಂದಾಗ ಅದನ್ನ ಮೋರ್ ಮಾಡ್ತಾರಲ್ಲ, ಅದನ್ನೆಲ್ಲ ಸೈಡ್ ಇಟ್ಟಿದ್ದಾರೆ. ಬೌಂಡ್ರಿ ಲೈನ್ ಎಲ್ಲ ಆರಾಮ್ಸೆ ತೆಗೆದುಬಿಟ್ಟಿದ್ದಾರೆ. ಮಧ್ಯದಲ್ಲಿ ನೋಡಿ ನಾಟಿ ಮಾಡೋಕ್ಕೆ ಯಾವ ಥರ ಪಾತಿ ಮಾಡ್ತಾರೆ ಆ ಥರ ರೆಡಿ ಮಾಡ್ಕೊಂಡು ಇದ್ದಾರೆ. ಪೂರ ಸರೌಂಡಿಂಗ್ ಎಲ್ಲ ಈ ಥರ ಮುಳ್ಳು ಕಮ್ಮಿ ಇದೆ. ಹತ್ತಬೇಕಾದ್ರಂತೂ ಚುಚ್ಚಿಸ್ಕೊತ್ಬೇಕಾಗುತ್ತೆ. ಬಟ್ ಏನೆಲ್ಲ ಹತ್ರ ಹೋಗ್ಬಿಡ್ಬೋದು. ಬಟ್ ಪೊಲೀಸ್ ಅವರು ಅದೇ ಸೆಕ್ಯೂರಿಟಿ ಇದ್ದಾರೆ ಸೈಡ್ ಸ್ವಲ್ಪ ಹತ್ತರು ಇದು ಮಾಡ್ತಾ ಇದ್ದಾರೆ. ಸೊ ಇದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ. ಇದೊಂದೇ ಸದ್ಯಕ್ಕೆ ವಾಟೋದು ಬೇಗ ಇರ್ಕಲ್ಲ ಅಂತ ಸ್ಟೇಡಿಯಮು. ಸೊ ಅದೇ ನೀರು ಅದೇ ಓದಿಸ್ತಾರೆ. ಕೈ ಒಳಗಡೆ ಹಾಕೊಂಡು ವೀಡಿಯೋ ಮಾಡ್ತಾರೆ. ಓಡಾಡ್ತಾ ಇರೋದು ನೋಡ್ಬಿಟ್ಟು ಎಷ್ಟು ಫ್ರೀಡಮ್ ಓಡಾಡ್ತಾ ಇದ್ದಾರೆ. ಎಲ್ಲ ಹೊರಗಡೆ ಇದ್ದವರೆಲ್ಲ ಒಳಗಡೆ ಹೋಗ್ಬಿಟ್ಟು ಸೊ ಬನ್ನಿ ನಾವು ಕೂಡ ಹೋಗೋದ ಸ್ಟೇಡಿಯಂ. ಇದು ನಾವು ಬಂದಿರೋದು ಕಾರ್ಪೊರೇಟ್ ಸ್ಟ್ಯಾಂಡಿಂದ. ಏನಾಗ್ಬಿಡ್ತಾರೆ ಅಲ್ಲಿಂದ ಇರೋದು ಒಫಿಷಿಯಲಿ ನಮ್ಮ ಗೆಲುವು ಸಹ ಮುಗಿದೋಗಿದೆ. ಯು ಒಫಿಷಿಯಲಿ ಡನ್ ವಿತ್ ಆರ್ ಸೆಲೆಬ್ರೇಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ನಾಟ್ ಮೈ ಡಿಯರ್ RCB. ಪ್ಲೇಯರ್ಸ್ ಏನಾರು ಬಂದರೆ ಇದೆ ಜಿಮ್ ಮಾಡೋ ಜಾಗ ಗೈಸ್. 10 kg ಇದೆ ಇದು. ಅಯ್ಯಪ್ಪ 10 kg ಡಂಬಲ್ಸ್ ಇದೆ. ಹಂಗೆ ವೆಯ್ಟ್ ಎಷ್ಟು kg ಇದೆ ಬ್ರೋ? ನೋಡಿ ಮನಿ ಕಲಿಫ್ ಇದೆ. ಕೆಲವೊಬ್ರು ರೋಪ್ ಎತ್ತು ಬಡಿತಾರಲ್ಲ, ಗೊತ್ತಾ? ರೋಪ್ ಎತ್ತು ಬಡಿತಾರಲ್ಲ, ಅದು ಜಿಮ್ದು. ರಾಡೆ ಎಷ್ಟು kg ಇರುತ್ತೆ? ಇವತ್ತು ಇಷ್ಟೊಂದು ಫ್ರೀ ಬಿಟ್ಬಿಟ್ಟಿದ್ದಾರೆ ಸರ್. ಯಾರು ಸೆಕ್ಯೂರಿಟಿ ಅಷ್ಟೇನಿಲ್ಲ. ಸೆಕ್ಯೂರಿಟಿ ಅವ್ರು ಹೇಳಿದ್ರು ಕೇಳಿದ್ರೆ ಮಟ್ಟಕ್ಕೆ ಬಂದ್ಬಿಟ್ಟಿರ್ತಾರೆ ಈಗ. ನೀವು ಯೂಟ್ಯೂಬ್ ಮಾಡ್ತೀರಲ್ಲ ಒಂದು ಫೋಟೋ ತಗೋದ. ಗಾಜನೆಲ್ಲ ಹೊಡೆದಾಕ್ಬಿಟ್ಟವ್ರೆ ಗುರು. ಗಾಜೆಲ್ಲ ಬಿದ್ದೈತೆ ಅಲ್ಲಿ ನೋಡಿ. ಹೊರಗಡೆ ಇಳಿತಾ ಇರೋರು ಅಷ್ಟು ಜನ ಇದ್ದಾರೆ. ಕಾಲು ಉಳುಕ್ತು ಸರಿಯಾಗಿ. ಕಾಲು ಉಳುಕ್ತು. ಗ್ಲಾಸ್ ಕೊಡ್ತೀವಿ. ನಮ್ಮ ಅಣ್ಣ ಜೋಪಾನ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರು ಅಂತ ಹೇಳ್ತಾ ಇದ್ರು. ಯಾಕೆ ಅಂತ ಇದ್ದೆ, ರಷ್ಯಲ್ಲಿ ತುಂಬ ಜನಕ್ಕೆ ಏಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸೊ ಕೇರ್ಫುಲ್ಲಾಗಿ ಇಲ್ಲಿಂದ ಹೋಗಬೇಕು. ಹೆವಿ ರಶ್ ಐತೆ. ಹೋಗಿ ಸೇಫ್ಟಿಯಾಗಿ ಮನೆಗೆ ತಲುಪ್ಕೊಂಡು ಸಾಕು ಅನ್ನಂಗೈತೆ. ನಡೀಲಿ ಹೆವಿ ರಶಲ್ಲಿ ಇಳಿದ್ಬಿಟ್ಟವ್ರು ಎಲ್ಲರೂ. ಅಲ್ಲಿ ಮೇಲ್ಗಡೆ ಕಾಣ್ತಾ ಇರ್ಬೋದು. ಅಲ್ಲಿ ಎಲ್ಲ ರಶಲ್ಲಿ ಹೆವಿ ರಶಲ್ಲಿ. ಸೊ ಟ್ರಾವೆಲ್ ಯಾರ್ಯಾರು ಬಂದಿದ್ದಾರೆ ತುಂಬ ಎಫರ್ಟ್ ಹಾಕೊಂಡು ಬಂದಿದ್ದಾರೆ. ಸೊ ಎಕ್ಸಿಟ್ ಆಗಿ ನೀಟಾಗಿ ಹೋಗಿ ಮನೆ ಸೇರ್ಕೊಂಡು ಸಾಕಾಗಿದೆ. ಸೊ ನೋಡೋಣ ಬನ್ನಿ ಗಾಯ್ಸ್. ಅಷ್ಟು ಜನ ಇದ್ದಾರೆ. ಇದೆಲ್ಲ ಮೇಲ್ಗಡೆ ಅಪ್ಪ ಸ್ಟ್ಯಾಂಡಿಂದ ಬರ್ತಾ ಇರೋರು. ಅಲ್ಲೋಡಲ್ಲಿ ರೋಡೆಲ್ಲ ಇನ್ನೂ ಬ್ಲ್ಯಾಕ್ ಆಗಿದೆ. ಎಲ್ಲ ಓಡಾಡ್ತಾ ಇದ್ದಾರೆ. ಆ ಮನೆ ಮೇಲೆ ಒಂದ್ಸಲ ಕರ್ಕೋಗಿ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಪಾರ್ಲರ್ ಹೋಗಿ ಚೆನ್ನಾಗಿದೆ ಅಲ್ಲ ಹೋಗಿ. ಅದ್ರ ಮೇಲೆ ಮನೆ ಕಟ್ಟೋದು ಏನೋ ಚೆನ್ನಾಗಿತ್ತು. ಏನೋ ತುಂಬ ಜನ ಏಟಾಗಿದೆ ಅಂತ ಬ್ರೋ. 10 ಜನ ಸಿಕ್ಕೋಗಿದೆಯಲ್ಲಪ್ಪ. ನ್ಯೂಸಲ್ಲಿ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಮನೆಯವರೆಲ್ಲ ಅದಕ್ಕೆ ಜೋಪಾನ ಆಗ್ತಾ ಇದ್ದಾರೆ. ಚೆನ್ನಾಗಿದೆ ಗಾಯ್ಸ್. ಎಲ್ಲರೂ ಬರ್ತಾ ಇದ್ದಾರೆ. ಇದನ್ನ RCB ಮ್ಯಾಚ್ ನೋಡ್ಬೇಕು ಅಂತಿದ್ದೆ. ಒಂದು ಮ್ಯಾಚ್ಗೂ ಆಗಲಿಲ್ಲ. ಟಿಕೆಟ್ ಸಿಗ್ತಿದೆ. ಏನು ಬ್ರೋ
ಅಲ್ಲಿ ನೆಟ್ ಪ್ರಾಕ್ಟೀಸ್ ಮಾಡ್ತಾರೆ, ಆ ಜಾಗಕ್ಕೆ ಹೋಗೋಣ. ನಾವು ಒಂದು 2 ನಿಮಿಷ ಗ್ರಾಸಲ್ಲಿ ಆಟ ಆಡಬೇಕು ಅಂತಿತ್ತು. ಪೊಲೀಸರು ಒಟ್ಟಾಡ್ಸಿ ಹೊಡಿತಾ ಇದ್ದಾರೆ ಎಲ್ಲರಿಗೂ. ನಾವು ಎಕ್ಸಿಟ್ ಆದರೂ ಸಾಕು ಅಂತ ಇದ್ದೀವಿ. ಅವ್ರು ನೋಡಿದ್ರೆ ಪೊಲೀಸರು ಒಟ್ಟಾಡ್ಸಿ ಹೊಡಿತಾ ಇದ್ದಾರೆ ಎಲ್ಲರಿಗೂ. ನೋಡಿ, ಪೊಲೀಸರು ಒಟ್ಟಾಡ್ಸಿ ಹೊಡಿತಾ ಇದ್ದಾರೆ, ಹೋಗಿ 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 ಅಂತ. ಯಾರು ಹೋಗ್ತಾ ಇಲ್ಲ. ಈ ಕಡೆಯಿಂದ ಸ್ಟ್ಯಾಂಡಿಂದ ಬರ್ತಾ ಇದ್ದಾರೆ. ಪೊಲೀಸರು ಹೊಡೆಯಕ್ಕೆ ಬರ್ತಾ ಇದ್ದಾರೆ. ಹಿಂಗೆ ಅನ್ಕೊಂಡು ನೆಟ್ ಪ್ರಾಕ್ಟೀಸ್ ಕಡೆಯಿಂದ ಹೋಗ್ಬಿಡೋಣ, ಸ್ವಚ್ಛರಿ ಮನೆಗೆ ಹೋಗ್ಬಿಡೋಣ. ಇಲ್ಲಿ ಯಾರು ಪೊಲೀಸ್ ಇಲ್ಲ ತಾನೆ. ಹೋಲ್ಸ್ ಗ್ರೌಂಡ್ ಹಿಂಗೆ ಕಾಣುತ್ತೆ ನೋಡಿ. ಅಲ್ಲಿ ಬರ್ತಾ ಇದ್ದಾರೆ, ಹಿಡಿತಾ ಇದ್ದಾರೆ. ಈ ಕಡೆಯಿಂದ ಯಾರನ್ನೂ ಬಿಡ್ತಾ ಇಲ್ಲ ಬ್ರೋ. ಸೊ ಈ ಕಡೆಯಿಂದ ಯಾರನ್ನೂ ಎಕ್ಸಿಟ್ ಮಾಡ್ತಾ ಇಲ್ಲ. ಸ್ಟೇಡಿಯಮಲ್ಲಿ ಇದ್ದೀವಿ. ಈ ಜಾಗಕ್ಕೆ ಬಿಡಬೇಕು ಅಂತ ತುಂಬ ಜನ ನೋಡ್ತಾ ಇದ್ದೆ, ಬರೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಮ್ಯಾಚ್ ಇರೋದ್ರಿಂದ ನಿಜ ಹೆಂಗೆ ಇದಾಗ್ಬಿಟ್ಟೈತೆ ಅಂದರೆ ತುಂಬ ಜನ ಹಂಗೆ ನುಗ್ಗಿಬಿಟ್ಟಿದ್ದಾರೆ. ತುಂಬ ಜನಕ್ಕೆ ಏಟಾಗಿದೆ ಅಂತ ಇದ್ದಾರೆ. ಸದ್ಯಕ್ಕೆ ಎಕ್ಸಿಟ್ ಆಗೋದು ಸಾಕು, ಏನೂ ಆಗದೆ. ನೋಡಿ, ಮಳೆ ನೀರು ಇನ್ನೂ ಇದ್ರ ಮೇಲೆ ನಿಂತೇ ಇದೆ ಹಂಗೆ ಟಾರ್ಪಲಲ್ಲಿ. ಸ್ಟೇಡಿಯಂ ಇಲ್ಲೇ ನೆಟ್ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಸೊ ಅದಕ್ಕೋಸ್ಕರ ಈ ಥರ ಬಿಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ವಾ ಗ್ರೌಂಡು? ನೆಟ್ ಪ್ರಾಕ್ಟೀಸ್ ಸ್ಟೇಡಿಯಂ ಹಿಂಗೆ ಕಾಣುತ್ತೆ ನೋಡಿ. ಇದು ಆರ್ ಸಿ ಬಿಗಿರೋ ಕ್ರೇಜು ಅಂತ ಹೇಳ್ಬೋದು, ಇಲ್ಲ ಅಭಿಮಾನಿಗಳಿಗೆ ಇರುವಂಥ ಜೋಶು ಅಂತ ಹೇಳ್ಬೋದು, ವೈಬ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಿಜ ಇವತ್ತು ಎಷ್ಟು ಎಲ್ಲ ರೂಢಾಗಿ ಬಿಹೇವ್ ಮಾಡಿದ್ದಾರೆ ಅಂದರೆ ನೋಡಲೇಬೇಕು. ಸ್ಟೇಡಿಯಂಲಿ ಅವರು ಒಳಗಡೆ ಹೋಗಬೇಕು ಅಂತ ತುಂಬ ಜನ ಕ್ರೌಡಲ್ಲಿ ಎಷ್ಟೊಂದು ಮಿಂಗಲ್ ಆಗಿದ್ದಾರೆ. ವೀಡಿಯೋ ಪೋಸ್ಟ್ ನೀವೇ ನೋಡಿದ್ದೀರಾ, ಆಗಲೇ ಬಂದದ್ದು. ಸೊ ಅಲ್ಟಿಮೇಟ್ಲಿ ಅವ್ರಿಗೇನೋ ಇವತ್ತು ಪಕ್ಕದಲ್ಲಿದ್ದಾರೆ, ಲಾಸ್ಟ್ ದಿನ ಅಲ್ಲೂ ನೋಡಲೇಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರ ಹಿಂಗೆ ಆಗಿರುತ್ತೆ. ಸೊ ಏನೋ ಪ್ರಾಬ್ಲಮ್ ಆಗಿದೆ, ಎಲ್ಲ ಜೋಶಾಗಿ ಮನೆಗೆ ಸೇರ್ಕೊಂಡೆ ಸರ್. ಇಲ್ಲೆಲ್ಲ ಬಿಡಿ ಅಂತ ಹೇಳಿ ನೋಡಿ, ತುಂಬ ಜನ ಇಲ್ಲಿ ಸ್ಲಿಪ್ಪರ್ ಹುಡುಕ್ತಾ ಇದ್ದಾರೆ ಚೆನ್ನಾಗಿರೋದನ್ನ. ಇವರು ಏನು ಚೆನ್ನಾಗಿರೋ ಸ್ಲಿಪ್ಪರ್ ಹುಡುಕ್ತಾ ಇದ್ದಾರೆ, ಸ್ಲಿಪ್ಪರ್ ಕಿತ್ತೋಗಿರೋರು ಹುಡುಕ್ತಾ ಇದ್ದಾರೆ. ಸದ್ಯಕ್ಕೆ ಎಕ್ಸಿಟ್ ಆಗಿ ಹೋಗ್ಬಿಡೋಣ ಬನ್ನಿ ಗಾಯ್ಸ್. ಇದು ಎಕ್ಸಿಟ್. ಸ್ಲಿಪ್ಪರ್ಗಳು ನೋಡಿ ಆವಾಗಲೇ ಓಪನ್ ಮಾಡಿಬಿಟ್ರಲ್ಲ ಆವಾಗ. ಏನು ಸ್ಲಿಪ್ಪರ್ ಹುಡುಕ್ತಾ ಇದ್ದಾರೆ. ಆ ಜೋಶ್ಲಿ ಸ್ಲಿಪ್ಪರು ಗಿಪ್ಪರು ಎಂಥದ್ದು ಇಲ್ಲ, ಎಲ್ಲ ಸಿಕ್ಕರು ಸಾಕು ಅಂತ ಹೋಗ್ತಾಯಿದ್ರು. ಇಲ್ಲಿ ನೋಡಿ ಗಾಯ್ಸ್ ಎಷ್ಟು ಜನ ಇದ್ದಾರೆ. ಪ್ಲೇಯರ್ಸ್ ಏನಾದ್ರು ಇವಾಗ ಬಂದಿದ್ರೆ ಇಷ್ಟೆಲ್ಲ ರಿಸ್ಕ್ ತಗೋ ವೀಡಿಯೋ ಮಾಡಿದ್ರು ಗಾಯ್ಸ್. ನಿಮಗೆ ನಾನು ಯೂಟ್ಯೂಬಲ್ಲಿ ತೋರಿಸ್ಬೇಕು, ತುಂಬ ವ್ಯೂಸ್ ಆಗುತ್ತೆ. ಐ ಥಿಂಕ್ 1000 to 1K ಆದರೂ ವ್ಯೂಸ್ ಆದರೆ ವೀಡಿಯೋ ಚೆನ್ನಾಗಿರುತ್ತೆ. ವೀಡಿಯೋ ಮಾಡೋದಕ್ಕೆ ಸಾಕಾಗುತ್ತೆ. ಎಂಜಾಯ್ ಮಾಡ್ಬೇಕಾದ್ರೆ ಮೂಮೆಂಟ್ ನಾನು ಕ್ಯಾಪ್ಚರ್ ಮಾಡೋದಿದೆಯಲ್ಲ ತುಂಬ ಈಸಿ ಅನ್ನಿಸಿಲ್ಲ. ಕಷ್ಟನೇ ಇದೆ, ಡಿಫಿಕಲ್ಟ್ ಇದೆ. ಯಾಕಂದರೆ ಮೊಬೈಲ್ ಇಟ್ಕೊಂಡು ಮಾತಾಡ್ಕೊಂಡು ಸ್ಪೀಕರ್ ಇದ್ಬಿಟ್ಟಿದ್ರೆ ಸಕ್ಕತ್ತಿರೋದಿಲ್ಲ. ಚೆನ್ನಾಗಿತ್ತು ಜೋಶು. ಮೆಟ್ರೋ ಇಲ್ಲಿ ಕ್ಲೋಸ್ ಆಗಿದೆ, ಬನ್ನಿ ಹೋಗೋದ. ಇಷ್ಟೆಲ್ಲ ರಿಸ್ಕ್ ತಗೊಂಡೋದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ, ತುಂಬ ರಿಸ್ಕ್ ಇತ್ತು. ಇಲ್ಲಿ ಮೆಟ್ರೋ ಓಪನ್ ಇದ್ದರೆ ಇಲ್ಲೇ ಹತ್ಬೋದಾಗಿತ್ತು. ಇಲ್ಲಿ ಮೆಟ್ರೋ ಕ್ಲೋಸ್ ಇದೆ, ಮತ್ತೆ ವಿಧಾನಸೌಧ ಹತ್ರನೇ ಹೋಗಿ ಹತ್ಬೇಕು. ಕ್ರೇಜಿಗರು ಆರ್ ಸಿ ಬಿ ಫ್ಯಾನ್ಸು. 17 ವರ್ಷ ತಡ್ಕೊಂಡಿದ್ದು, ಇದು 18 ವರ್ಷ ಒಂದೇ ಸಾರಿ. ಏನೇನು ಎಲ್ಲರದು ಅಷ್ಟು ದಿನದಿಂದ ಇದ್ದು ಸಿಟ್ಟಾಗಿರ್ಬೋದು, ಅಷ್ಟು ದಿನದಿಂದ ಇದ್ದು ನೋಡಬೇಕು ಅನ್ನೋ ಜೋಶ್ ಆಗಿರ್ಬೋದು, ಅದೆಲ್ಲ ಇವತ್ತು ತೋರಿಸಿದ್ದಾರೆ. ಓಲ್ ಬೆಂಗಳೂರು ಇವತ್ತು ಆರ್ ಸಿ ಬಿ ಫ್ಯಾನ್ಸ್ ಕ್ರೇಜೇ ಬೇರೆ ಲೆವೆಲ್ ಗುರು. ಟೈಮ್ 7 ಗಂಟೆ ಆಯಿತು. ಅಂದರೆ ಲಾಠಿ ಚಾರ್ಜ್ ಆಗಿತ್ತೆ ಅಂತೆ, ಅದಕ್ಕೆ ಎಲ್ಲ ಸ್ಲಿಪ್ಪರು ಶೂ ಎಲ್ಲ ಅಲ್ಲೇ ಬಿದ್ದಿರೋದು. ನಾನು ಬಂದಾಗ ಏನು ಲಾಠಿ ಚಾರ್ಜ್ ಏನೂ ಇಲ್ಲ, ಆರಾಮ್ಸೆ ಒಳಗಡೆ ಹೋದ್ವಿ. ಆರಾಮ್ಸೆ ಎಲ್ಲ ಗಿರಿಕೊಂಡೆಲ್ಲ ಹೋಗಿದ್ದೆ. ಆ್ಯಂಬುಲೆನ್ಸ್ಗಳು, ಪೊಲೀಸು, ಎಷ್ಟು ಜನ ಕಾಣ್ತಾ ಇದ್ದಾರೆ. ಇಲ್ಲಿಂದ ಆ ರೋಡ್ ತುದಿವರೆಗೂ ಜನ ಇದ್ದಾರೆ. ಸೂಪರ್, ಅಷ್ಟು ಜನ ಇದ್ದಾರೆ. ರೋಡ್ ತುಂಬ ಜನ ಗುರು ಅಲ್ಲಿಂದ. ಬನ್ನಿ ಹೋಗೋದ. ಈ ಕ್ರೇಜು 17 ವರ್ಷ ತಡ್ಕೊಂಡಿತ್ತಲ್ಲ, ಅದ್ರ ಪ್ರಭಾವ ಈ ಕ್ರೇಜ್ ಇರೋದು. ಕ್ರೇಜ್ ಇಲ್ಲಿ ಯಾವ ಜನ ಮತ್ತೆ ನಾವು ನನ್ನ ಬೈಕಿಂದ ಇರೋಕ್ಕೆ ಏನು ಕೇಳಿಸಿರಲ್ಲ, ಜಸ್ಟ್ ನನ್ನ ಫೇಸ್ ಇದೆ.
ಅಲ್ಟಿಮೇಟ್ಲಿ ಮತ್ತೆ ಮೆಟ್ರೋ ಸ್ಟೇಷನ್ ಹತ್ರ ಬರಬೇಕು ಅಂದ್ರೆ ವಿಧಾನಸೌಧ ಮೆಟ್ರೋ ಸ್ಟೇಷನ್ಗೆ ಬರಬೇಕು. ಇವಾಗಲೂ ಹೆವಿ ಜನಗಳು ಕಾಣಿಸ್ತಾ ಇದೆ. ಅಲ್ಲಿ ಸ್ಟೇಡಿಯಂ ಇದ್ದವರೆಲ್ಲ ಮೆಟ್ರೋ ಕ್ಲೋಸ್ ಆಗಿದೆ, ಅದಕ್ಕೆಲ್ಲ ವಿಧಾನಸೌಧ ಬರ್ತಾ ಇದ್ದಾರೆ. ಸೊ ಇಲ್ಲಿಂದಲೇ ಮೆಟ್ರೋ ಹತ್ಕೊ ಅವ್ರ ಪ್ಲೇಸ್ಗೆ ಹೋಗಿ ಈಸಿ ಆಗುತ್ತೆ. ಹೆವಿ ರಶ್ ಇದೆ, ಮೆಟ್ರೋ ಸ್ಟೇಷನ್ ಎಲ್ಲ ಹೆವಿ ರಶ್ ಆಗುತ್ತೆ. ಈಗಲೂ ಬೇಗ ಹೋಗಿ ಸೇರ್ಕೊಳ್ಳೋಣ. ನೋಡಿ ಹಿಂದೂ ಹೆವಿ ಜನ ಬರ್ತಾ ಇರ್ತಾರೆ. ಮೆಟ್ರೋ ಹತ್ತನಂತ ಬಂದರೆ ಮೆಟ್ರೋನೇ ಇಲ್ಲ ಗುರು ಇಲ್ಲಿ. ಬಸ್ ಹತ್ತೋಣ ಬಸ್ಸು ಹಾಗೆ ಹೋಗ್ತಾನೆ. ಮೆಟ್ರೋ ಇಲ್ಲಿಲ್ಲ ಅಂತ ಗೊತ್ತಿರಲಿಲ್ಲ ಗುರು, ಬಂದ್ಬಿಟ್ಟಿದ್ದೀವಿ ವಿಧಾನಸೌಧ. ಇಲ್ಲೇ ನಡ್ಕೋಬೇಕು ಈಗ ಬಸ್ ಸಿಕ್ತೆ. ಇಲ್ಲಿ ಬಸ್ ಇಲ್ಲಾರು ಮೆಟ್ರೋ ಸಿಗುತ್ತೆ ಅಂತ ಬಂದರೆ ಇಲ್ಲೂ ಕ್ಲೋಸು, ಕಬ್ಬನ್ ಪಾರ್ಕು ಕ್ಲೋಸು. ಹೆಂಗೆ ಹೋಗೋದು ಈಗ ವಿಜಯನಗರ? ಕಷ್ಟ ಗುರು. ಇನ್ನೊಂದು ಬಸ್ ಬರ್ತಾಯಿತ್ತು ಬ್ರೋ. ವಿಧಾನಸೌಧದ ಮುಂದೆ ಇವಾಗ ಓಪನ್ ಮಾಡೋರೆ ಗುರು ಮೆಟ್ರೋ. ಬರೀ ಮೆಟ್ರೋ ಇದ್ರೆ ಅಟ್ಲೀಸ್ಟ್ ಬೇಗ ಹೋಗಿ ತಲುಪ್ಕೋಬೋದು. ಅಲ್ಲೆಲ್ಲ ಕ್ಲೋಸ್ ಮಾಡಿದರು, ಜಸ್ಟ್ ಇವಾಗ ಓಪನ್ ಮಾಡಿದ್ದಾರೆ. ಅದು ಲೈನಲ್ಲಿ ಬಿಡ್ತಾ ಇದ್ದಾರೆ. ಬೆಸ್ಟು. ಎಲ್ಲ ಹೆವಿ ರಶ್ ಆಗಿಬಿಡುತ್ತೆ, ಕಷ್ಟ ಆಗುತ್ತೆ. ಇವಾಗಲೂ ಕೂಡ ನೂಕುನುಗ್ಲಂತೂ ಪಕ್ಕನೇ, ಸ್ವಲ್ಪ ನೋಡಿ ಬಿಡಬೇಕು. ಈ ಥರ ಲೈನಾಗಿ ಬಿಡ್ತಾ ಇದ್ದಾರೆ. ಇದು ಒಳ್ಳೆ ವಿಷಯ, ಯಾರಿಗೂ ಏನೋ ಇದಿಲ್ಲದೆ. ಬಟ್ ಈ ಥರ ಗಾಬರಿ ನಿಂತಿದ್ರಲ್ಲ ಇದೇ ಕಷ್ಟ. ಫೈನಲಿ ರಶ್ ಎಲ್ಲ ಹೆವಿ ರಶ್ ಇದೆ ಗುರು ಮಾತ್ರ ಇವತ್ತು. ಅದು ಒಂದು ನಾಲ್ಕು ಜನ ಪೊಲೀಸ್ ನಿಂತ್ಕೊಂಡು ಬಿಡ್ತಾ ಇರೋದು ಕಷ್ಟ ಆಯ್ತು. ಹೆಂಗೋ ತಪ್ಪಿಸ್ಕೊ ಬಂದಲ್ಲ ಅನ್ನಿಸ್ಬಿಡುತ್ತೆ. ಮೆಟ್ರೋ ಸದ್ಯ ಸಿಗ್ತಲ್ಲ, ಇಲ್ಲ ಅದು ಬಸ್ಸಲ್ಲಿ ಹುಡ್ಕೋಗೋಕ್ಕಾಗುತ್ತೆ. ಮೆಟ್ರೋ ಯಾಕೆ ಓಪನ್ ಮಾಡಿಲ್ಲ ಅಂದರೆ ಅಟ್ ಟೈಮ್ ಎಲ್ಲನೂ ಬಿಡ್ತಾರೆ, ಯಾವಾಗಲೇ ಕ್ಲಾಶ್ ಆದಂಗೆ ಆಗುತ್ತೆ. ಅದು ಒಳ್ಳೆಯದೇ. ಬನ್ನಿ ಹೋಗೋದ. ಇದು ಒಂದೇ ಸಲ ಓಪನ್ ಮಾಡಿದ್ರೆ ಕಷ್ಟ. ಈಗ ತುಂಬ ಜನ ಇಲ್ಲಿ ಹೋಗ್ತಾ ಇದ್ದಾರೆ. ಸೊ ಟಿಕೆಟ್ ತಗೊಳ್ಳೋಣ ತಡೀರಿ ಫಸ್ಟ್. ಮೊಬೈಲಲ್ಲಿ ವಾಟ್ಸಪ್ ಟಿಕೆಟೇ ಬೆಸ್ಟ್. ಲೈನ್ ಯಾವ ನಿಂತ್ಕೊಳ್ತಾನೆ, ಕಾಯಿನ್ ನಿಂತ್ಕೊಳ್ಳೋದೇ ಒಂದು ಕಷ್ಟ. ಮತ್ತೆ ಈ ಥರ ಈ ಸಿಚುವೇಶನ್ ಬರಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಇಷ್ಟೊಂದು ಕ್ರೇಜ್ ಫ್ಯಾನ್ಸ್ ಇಲ್ಲಿ ಸೇರೋದು, ಅಸೆಂಬಲ್ ಆಗೋದೆಲ್ಲ ಕಷ್ಟ. ಒಂಥರ ಮೂಮೆಂಟ್ ಇದೆ, ಎಂಜಾಯ್ ಮಾಡಬೇಕು ಅಂತ ಬಂದೆ. ಒಂಥರ ಚೆನ್ನಾಗಿತ್ತು ಡೇ. ರಿಸ್ಕೆಲ್ಲ ಬಿಟ್ಟು 9 ಜನ ಸತ್ತೋಗಿದ್ದಾರೆ ಅಂತ ಕೇಳ್ಪಟ್ಟೆ. ಇಟ್ಸ್ ನಾಟ್ ಗುಡ್. ಹೋಗೋಣ ಬನ್ನಿ. ಟಿಕೆಟ್ ಇಲ್ಲದೆ ಇವತ್ತು ಮೆಟ್ರೋದಲ್ಲಿ ಪ್ರಯಾಣ ಮಾಡೋಣ ಬನ್ನಿ. ಯಾಕೆ ಗೊತ್ತಾ? ಅವ್ರಿಗೂ ಗೊತ್ತಿದೆ ಇಲ್ಲಿ ಟಿಕೆಟ್ ಕೊಟ್ಟು ಕೂತ್ಕೊಂಡು ಜಾಸ್ತಿ ಜನ ಇದ್ದಾರೆ ಅಂತ, ಅದಕ್ಕೆ ಮೆಟ್ರೋ ನಿಲ್ಲಿಸಿದ್ದಾರೆ. ಎಕ್ಸಿಟಲ್ಲಿ ಹೋದಾಗ ಪೇ ಮಾಡ್ಬೋದು, ಅಲ್ಲಿ ಚೀಟಿ ಕೊಟ್ಟಿರ್ತಾರಲ್ಲ ಅಲ್ಲೋಗಿ ಪೇ ಮಾಡಾಯಿತು. ನೋಡಿ ಮೆಟ್ರೋ ಬಂತಿಗೆ ಆಲ್ರೆಡಿ. ಅದು ವೈಟ್ ಫೀಲ್ಡ್ ಕಡೆ ಹೋಗುತ್ತೆ. ನಾವು ಹೋಗೋ ಕಡೆ ಈಗ ಬೇರೆ ಕಡೆ ಇದೆ. ನಾವು ಹೋಗೋ ಕಡೆ ಹೋಗೋಣ ಬನ್ನಿ. ವೈಟ್ ಫೀಲ್ಡ್ ಕಡೆ ಹೋಗೋದು. ಬ್ರೋ ಅದು ಫುಲ್ ರಶ್ ಆಗಿದೆ. ನಮ್ಮ ಕಡೆ ಹೋಗೋದು ಆಲ್ರೆಡಿ ಮೆಟ್ರೋ ರೆಡಿ ಆಗಿದೆ. ಹೋಗೋಣ ಬನ್ನಿ. ನಮ್ಮ ಮೆಟ್ರೋ ರೆಡಿ ಆಗಿದೆ ಗಾಯ್ಸ್. ನಮ್ಮ ಪರ್ಪಲ್ ಲೈನ್ ಅಂತೂ ಫುಲ್ಲು ತುಂಬ ಬಿಟ್ಟಿದೆ. ಹೆವಿ ರಶ್ ಆಗೈತೆ ನೋಡಿ ಇಲ್ಲಿ ಪರ್ಪಲ್ದು. ಹೆವಿ ರಶ್ ಫುಲ್ ತುಂಬ ಬಿಡೈತೆ. ಇದ್ರಲ್ಲಿ ಹೋಗ್ಬೇಕಾಗಿದೆ. ನಿಮಗೆ ರಶ್ ಅಂದರೆ ಏನು ಅಂತ ತೋರಿಸ್ಕೊಡ್ಬೋದಾಗಿತ್ತು. ಬರೋದ್ಲಾಗಿತ್ತಲ್ಲ ಆ ರೀತಿ ರಶ್ ಆಗಿದೆ. ನಿಮ್ಮ ಮತ್ತೆ ಬರೋರಿಗೆ ವೆಯ್ಟ್ ಮಾಡೋಣ ಚಲ್ಲಘಟ್ಟ ಕಡೆಗೆ ಬನ್ನಿ. ಹೋಗಿ ಒಂದು 2 ನಿಮಿಷ ಆಗಿಲ್ಲ, ಆಗಲೇ ಇನ್ನೊಂದು ಬರ್ತಾ ಇದೆ. ಸದ್ಯ ಬೇಗ ಹೋಗಿ ತಲುಪ್ಕೋಬೋದು ಚಲ್ಲಘಟ್ಟ ಕಡೆಗೆ. ಸೊ ಇದು ಮೆಟ್ರೋದಲ್ಲಿ ಬರಬೇಕಾದ್ರೆ ತುಂಬ ರಶ್ ಇತ್ತು. ಬಟ್ ಇವತ್ತಿನ ಏನಂದರೆ ಇವತ್ತಿನ ಡೇನ ಒಂದು ರೀತಿ RCB ಗೆದ್ದಿದೆ ಅನ್ನೋ ಖುಷಿಲಿ ಎಂಜಾಯ್ಮೆಂಟ್ಸ್ಲಿ ಅವರೆಲ್ಲ ನೋಡಬೇಕು ಅಂತ ಹೋಗಿದ್ವಿ. ಬಟ್ ಅಲ್ಲಿ ತುಂಬ ಜನಕ್ಕೆ ಸಾವಾಗಿರೋದ್ರಿಂದ ಅವ್ರ ಫ್ಯಾಮಿಲಿ ನೆನಪಿಸ್ಕೊಂಡ್ರೆ ಒಂದು ಕಡೆ ದುಃಖ ಆಗುತ್ತೆ. ಈ ಥರ ಇನ್ಸಿಡೆಂಟ್ ಆಗಬಾರ್ದಾಗಿತ್ತು. ನಮ್ಮ ಬೆಂಗಳೂರು ಅಂತಲ್ಲ, ಎಲ್ಲೇ ಆದರೂ ಆ ಥರ ಸಾವು ನೋವು ಆಗಬಾರ್ದು. ಇನ್ಮೇಲೆ ಏನಾದರೂ ಈ ಥರ ಆರ್ಗನೈಸ್ ಮಾಡಿದ್ರೆ ಗೌರ್ಮೆಂಟ್ ಆಗಲಿ ಯಾರೇ ಆಗಲಿ ಇನಿಷಿಯೇಟಿವ್ ತೊಗೊಂಡು ಮಾಡಿ, ದಯವಿಟ್ಟು ಈ ಥರ ಇದು ಮಾಡೋಕ್ಕೆ ಹೋಗಬೇಡಿ. ಸೊ ಇವತ್ತಿನ ಡೇ ಅಷ್ಟೇ ಎಂಜಾಯ್ ಮಾಡೋಕ್ಕೆ ಅಂತ ಹೋಗಿದ್ದವರು ಆ ಥರ ಮನೆಯನ್ನು ಕಳ್ಕೊಂಡು ನಿಜವಾಗಿ ಎಂಥವ್ರಿಗೆ ಆಗಲಿ ಬೇಜಾರಾಗುತ್ತೆ ಫ್ಯಾಮಿಲಿಗಳನ್ನ ನೋಡಿದ್ರೆ. ಸೊ ಇಂಥ ಇನ್ಸಿಡೆಂಟ್ ಮತ್ತೆ ಆಗದೇ ಇರಲಿ ಅಂತ ಕೇಳ್ಕೊಳ್ಳೋಣ. ಸೊ ಇಲ್ಲಿ ಮೆಜೆಸ್ಟಿಕಲ್ಲೆಲ್ಲ ಕಡಿಮೆ ಆದರೂ ಸದ್ಯ ಸೀಟ್ ಸಿಗ್ತಲ್ಲ ಅಂತ ಕೂತ್ಕೊಂಡ್ವಿ. ಸೊ ಈ ವಿಡಿಯೋ ಮಾಡಿದ್ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳೋಕ್ಕೆ ಒಂದು ರೀತಿ ಆಗ್ತಾಯಿದೆ. ಬಟ್ ವಿಡಿಯೋ ಎಂಡಲ್ಲಿ ಕೊನೆಗೆ ಒಂದು ಸ್ಕ್ರೀನ್ ಅಂತ ಹಾಕಿದ್ದೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಗಾಯ್ಸ್.